ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಸರ್ಚ್ ಬಾಕ್ಸಿಗೆ ಬಂದು ಯೂಟ್ಯೂಬ್ ಸರ್ಚ್ ಬಾಕ್ಸಿಗೆ ಬಂದುಬಿಟ್ಟು ಸೌತ್ ಬ್ಲೇಸ್ ಗೇಮರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಗೆ ಕಾಣ್ತಾ ಇರ್ಬೋದು ಸೌತ್ ಬ್ಲೇಸ್ ಗೇಮರ್ ಅಂತ ನೀಟಾಗಿ ಸರ್ಚ್ ಮಾಡಬೇಕಾಗುತ್ತೆ. ಸೌತ್ ಬ್ಲೇಸ್ ಗೇಮರ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೌತ್ ಬ್ಲೇಸ್ ಗೇಮರಿನ ಲೋಗೋ ಇದು ಬಂದುಬಿಟ್ಟು ಸೌತ್ ಬ್ಲೇಸ್ ಗೇಮರಿನ ಲೋಗೋ ಆಗಿರುತ್ತೆ. ಕಾಣ್ತಾ ಇದೆಯಾ? ಇದು ನಮ್ಮ ಸೌತ್ ಬ್ಲೇಸ್ ಗೇಮರಿನ ಲೋಗೋ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಈ ಥರ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಡೋದ್ರಿಂದ ನಮ್ಮ ಚಾನಲಿಂದ ಏನೇ ವಿಡಿಯೋ ಬಿಡೋದಾದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಯಾವತ್ತಿದ್ರೂ. ಸೊ ಗೇಮ್ ಪ್ಲೇ ಒಳಗೆ ಹೋಗೋಣ. ಹಲೋ ನಮಸ್ಕಾರ, ನಾನು ನಿಮ್ಮ ಸೌತ್ ಬ್ಲೇಸ್ ಗೇಮರ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ರು ಅನ್ಕೊತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಂದುಬಿಟ್ಟು ಫಾರ್ಮಿಂಗ್ ಸಿಮ್ಯುಲೇಟರ್ 23 ಮೊಬೈಲ್ ಬರುತ್ತೆ. ಸೊ ಇದನ್ನು ನೀವು ಪ್ಲೇಸ್ಟೋರಲ್ಲೂ ಆಡ್ಬೋದು, ಅವೈಲೇಬಲ್ ಇದೆ ಗೇಮು. ಆದರೆ 750 ರೂಪಾಯಿಗೆ ಇದೆ. ಆದರೆ ಚಿಂತೆ ಯಾಕೆ ಮಾಡ್ಕೊತೀರಾ, ಆದರೆ ನಾನು ಫ್ರೀಯಾಗಿ ಒಂದು ದಿವಸ ಹೆಂಗೆ ಆಡೋದು ಅಂತ ಹೇಳ್ಕೊಡ್ತೀನಿ. ಕ್ರೋಮ್ ಅಂತೀನಿ, ಗೂಗಲು. ಇದು ಯಾವ್ದು ಆಡೋಣ, ಕೆಳಗಡೆ ಆಡೋಣ ಮೇಲಾಡೋಣ, ಕೆಳಗಡೆ ಆಡೋಣ. ಸೊ ಕೆಳಗಡೆ ಪ್ರೆಸ್ ಮಾಡಿದ್ರೆ ಲೋಡ್ ಆಗಲಿ. ಸೊ ಕ್ರೋಮಲ್ಲಾರು ಡೌನ್ಲೋಡ್ ಮಾಡ್ಕೋಬೋದು, ಗೂಗಲ್ಲಾರು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ಯಾವುದ್ರಲ್ಲಾರು ಡೌನ್ಲೋಡ್ ಮಾಡೋಣ. ಸೊ ಗೇಮ್ ಒಳಗೆ ಬಂದ್ವಿ, ನೀವು ನೋಡ್ತಾ ಇರ್ಬೋದು. ಸೊ ಗ್ರಾಫಿಕ್ಸ್ ಹೆಂಗಿದೆ ಅಂತ ಕ್ರೇಜಿ ಇದೆ. ಮಾತ್ರ ಗ್ರಾಫಿಕ್ಕು ಕ್ರೇಜಿ ಇದೆ, ನೋಡ್ತಾ ಇರ್ಬೋದು. ಕ್ಲೌಡ್ಸ್ ಎಲ್ಲ ಒಳ್ಳೆ ರಿಯಲ್ ಲೈಫಲ್ಲಿ ಇದ್ದಂಗೆ ಇದೆ. ಟ್ಯಾಕ್ಟರಲ್ಲಿ ನಿಂತಿದೆ ನೋಡಿ. ಇದು ಯಾವುದು ಗುರು, ಮಹೇಂದ್ರನ ಏನಿದು, ಯಾವುದೋ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಟ್ಯಾಕ್ಟ್ರಿ ಅಂತ. ಅಲ್ಲಿ ನೋಡಿ ಅದು ಹುಲ್ಕುಯ್ಯೋ ಮಿಷಿನು, ಎಲ್ಲರಿಗೂ ಗೊತ್ತಿದೆ. ನೀವು ಯಾವುದಾದೆಲ್ಲ ಮೀಡಿಯಮ್ ಪ್ಲೇಸ್ಟೋರಲ್ಲಿ ಗೇಮಲ್ಲಿ ಆಟ ಆಡಿರ್ತಾರೆ ಗೊತ್ತಿರುತ್ತೆ. ಸೊ ನೋಡಿ ಗ್ರಾಫಿಕ್ಸ್ ಎಲ್ಲ ಹೆಂಗಿದೆ ಅಂತ. ಸೊ ಇದನ್ನು ಸ್ಟಾರ್ಟ್ ಮಾಡೋದು ಹೆಂಗೆ ಅಂತಂದರೆ ನೋಡಿ, ಅದನ್ನು ಆನ್ ಮಾಡ್ಕೋಬೇಕು. ಅಲ್ಲಿ ಸ್ಪ್ಯಾನರ್ ಟಿಕ್ ಮಾಡ್ಕೊಂತಲ್ಲ, ಅದನ್ನು ಆನ್ ಮಾಡ್ಕೊಂಡ್ರೆ ನೀವು ಆಡ್ಬೋದು. ಸೊ ಇಲ್ಲಿ ಅದನ್ನು ರೈಸ್ ಮಾಡ್ಕೋಬೇಕು. ಅದನ್ನು ರೈಸ್ ಮಾಡಿದರೆ ಕಡಿಮೆ ಮುಂದೆ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು ಹಿಂದ್ಗಡೆ ಅದ್ರ ವೇಸ್ಟೇಜ್ ಬೀಳ್ತಾ ಇದೆ. ಆಮೇಲೆ ಅಲ್ಲಿ ಭತ್ತ ಸ್ಟೋರ್ ಆಗ್ತಿದೆ. ಆ್ಯಂಡ್ ಸೈಕಿದೆ ಮಾತ್ರ ಗೇಮು. ಇದು ಅನ್ಲಿಮಿಟೆಡ್ ಮನಿ ಮೋಡ್ ಅಂತ ಹೇಳ್ತಾರೆ. ಇದಕ್ಕೆ ಡೌನ್ಲೋಡ್ ಮಾಡೋದು ನಾನು ಹೇಳ್ತೀನಿ ನೋಡಿ. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು 19989 ಮಿಲಿಯನ್ ಇದೆ ನನ್ನ ಕೈಲಿ. ಆರಾಮಾಗಿ ಯಾವ್ದು ಬೇಕು ಫ್ಯಾಕ್ಟ್ರಿಗಳನ್ನ ತಗೋಬೋದು. ಓಕೆನಾ, ಅಲ್ಲೇ ಬಿಸಿ ಇಲ್ಲ. ಸೊ ಕೆಳಗಡೆ ಎಲ್ಲ ವೇಸ್ಟೇಜ್ ಎಲ್ಲ ಬೀಳುತ್ತಿದೆ, ನೀವು ನೋಡ್ತಾ ಇರ್ಬೋದು. ಕೆಳಗಡೆ ವೇಸ್ಟೇಜ್ ಎಲ್ಲ ಫುಲ್ಲು ಉದ್ರಿ ಹೋಗ್ತಿದೆ ಇರಲಿ. ಸೊ ಇದನ್ನು ನಾವು ಫುಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದನ್ನು ಇಲ್ಲಿ ಒಬ್ಬ ಕೆಲಸದವ್ನು ಇರ್ತಾನೆ. ಅವ್ನ ಕೈಗೆ ಡ್ರೈವಿಂಗ್ ಕೊಟ್ಬಿಡೋಣ ಒಂಚೂರು ತಿರುಗಿಸಿ. ಅದು ಅವ್ನ ಕೈ ಕೊಟ್ಟರೆ ಅವ್ನು ಫುಲ್ಲು ಮುಗಿಸ್ಬಿಡ್ತಾನೆ ಚೆನ್ನಾಗಿ. ಅವ್ನು ಚೆನ್ನಾಗಿ ಮಾಡ್ತಾನೆ. ಓಕೆನಾ ನಿಮಿಷ ನೋಡಿ. ಅಲ್ಲಿ ನಿಮಗೆ ಫಾರ್ಮರ್ ಥರ ಬ್ಯಾಂಡ್ ಹಾಕೊಂಡು ಟೊಪ್ಪಿ ಹಾಕೊಂಡಿದ್ದಾನಲ್ಲ, ಅವನು ಕೆಲಸದವನು. ಅವನ ಕೈಗೆ ವಹಿಸ್ಕೊಟ್ಬಿಟ್ರೆ ಅವನು ಕ್ಲಿಯರಾಗೆಲ್ಲ ಮಾಡ್ತಾನೆ ಕೆಲಸ. ನೋಡಿ ಅವನಿಗೆ ಕೊಟ್ಟೆ, ನೋಡಿ ಅವ್ನು ಹೋಗ್ತಿದ್ದಾನೆ ಆಟೋಮೆಟಿಕ್ಕಾಗಿ. ಅವ್ನು ಹೋಗಲಿ, ನಾವು ಬೇರೆ ಕೆಲಸ ನೋಡ್ಕೊಳ್ಳೋಣ, ಬೇರೆ ಏನೇನು ಕೆಲಸ ಇದೆ ಅಂತ. ಇಲ್ಲ ಅದು ಒಂದು ಟ್ಯಾಕ್ಟ್ರಿ. ಇದು ಹೂಡೋದು ಜಾಂಡಿಯರ್ ಗುರು. ಇದು ಹಳೆ ಜಾಂಡಿಯರ್ ಇದು. ಸೊ ನೋಡಿ ಅಲ್ಲಿ ಮಡ್ಡೆಲ್ಲ ವೈಟ್ ಆಗಿದ್ದು ಫುಲ್ಲು ಬ್ರೌನ್ ಆಗ್ತಿದೆ. ಸೊ ನೋಡ್ತಾ ಇರ್ಬೋದು ಫುಲ್. ಇದು ಗ್ರಾಫಿಕ್ಸ್ ಮಾತ್ರ ಕ್ರೇಜ್ ಇದೆ ಅಂದ್ಕೊಳ್ಳಿ. ಹೆಂಗಿದೆ ಅಂತ ನೋಡಿ. ಅಲ್ಲಿ ಕಾಗೆ ಆ್ಯನಿಮೇಷನ್ಗಳಾಗಲಿ ಒಂದೊಂದು ಪಾಯಿಂಟೂ ಮಿಸ್ ಆಗಿಲ್ಲ. ಬ್ರೇಕ್ ಲೈಟು ಅದು ಇದು ಅನ್ನೋದೆಲ್ಲ ಕ್ರೇಜಿ ಮಾಡಿದ್ದಾರೆ, ಮಾತ್ರ ಸ್ವೀಟ್ ಮಾಡಿದ್ದಾರೆ. ಅಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಟೈಮಿಂಗ್ಸು ಆಗಸ್ಟು. ಇವಾಗಲೂ ಆಗಸ್ಟೇ ಅಲ್ಲ, ಇವಾಗಲೂ ಆಗಸ್ಟು, ಇಲ್ಲೂ ಆಗಸ್ಟಲ್ಲಿ ಏನು ನಡ್ಬೋದು ಅನ್ನೋದಲ್ಲಿ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು ಗೇಮಿನ ಮೇಲ್ಗಡೆ, ಟೈಮ್ ಮೇಲ್ಗಡೆ ಆಗಸ್ಟಲ್ಲಿ ಸನ್ಫ್ಲವರ್ ಹಾಕ್ಬೋದಂತೆ. ಆದರೆ ನಮ್ಮ ಕಡೆ ಎಲ್ಲ ಹಂಗಲ್ಲ. ಆಗಸ್ಟಲ್ಲಿ ಭತ್ತ ನಡ್ಬೋದು. ನಮ್ಮ ಕಡೆ ಮಲೆನಾಡು, ಕಾಫಿ ನಾಡು ಸೈಡ್, ಚಿಕ್ಕಮಗಳೂರು ಆ ಕಡೆ ಎಲ್ಲ ಭತ್ತ ನಡ್ಬೋದು. ಬೇರೆ ಕಡೆ ಎಲ್ಲ ಏನು ಅಂತ ಗೊತ್ತಿಲ್ಲ. ಸೊ ನೋಡಿ, ನಾನು ಅವನಿಗೆ ವಹಿಸ್ಕೊಟ್ಟೆ ಕೆಲಸದವನಿಗೆ. ಅವನು ಎಲ್ಲ ಮಾಡಬೇಕಾಗ್ತಾನೆ. ಅವ್ನು ಮಾಡಿದ್ರೇ ಅವ್ನಿಗೆ ಬುದ್ಧಿ ಕಲಿಯೋದು. ಸೊ ಈ ಗಾಡಿ ಮೈಲೇಜ್ ಕೊಡೋಲ್ಲ, ಅದಕ್ಕೋಸ್ಕರ ಮುಂದಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಟ್ಯಾಕ್ಟ್ರಿಗಳನ್ನ ತಗೊಳ್ಳೋಣ. ಬೇಜಾನ್ ದುಡ್ಡಿದೆ, ಅನ್ಲಿಮಿಟೆಡ್ ದುಡ್ಡು. ಒಳ್ಳೊಳ್ಳೆ ಟ್ಯಾಕ್ಟ್ರಿಗಳನ್ನ ತಗೊಳ್ಳೋಣ. ಇವನು ಇಷ್ಟು ಕೆಲಸ ಮುಗಿಸಿದ್ದಾನೆ, ಇವನಂತೂ ಈಗ ಮುಗಿಸ್ತಿದ್ದಾನೆ. ಸೊ ಇದೇನು, ಇದು ಅದೇ ಟ್ಯಾಕ್ಟ್ರಿ. ಬಟ್ ಇದೇನು ಸೀಡ್ ಹಾಕೋದು ಇದು. ಅದೇನು ಕ್ಯಾರೋಟ ಏನದು ಫುಲ್ಲ ಗೊತ್ತಿಲ್ಲ ಅದು. ಸೊ ಇದನ್ನು ಹೋಗಿ ಮಾರ್ಬರೋಣ. ನಮ್ಗೆ ಗೊತ್ತು ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಮುಂದೆ, ಅದು ಸೇಲಿಂಗ್ ಅಂಗಡಿ ಮತ್ತು
ಬೈಯಿಂಗ್ ಮಾರ್ಕೆಟು. ಸೊ ಅಲ್ಲಿಗೆ ನೀವು ಅಲ್ಲಿ ಹೋಗ್ಬಿಟ್ರೆ ನೀವು ಅಲ್ಲಿ ಏನು ಬೇಕಾದ್ರೂ ತೊಗೋಬೋದು. ನೋಡ್ತಾ ಇರ್ಬೋದು ಗೈಸ್, ಅದು ಹೊಡ್ಕೊಂತಿದ್ದೆ ಸಾಯಿಲದು. ಸೊ ಇವಾಗ ನಾನು ಬಂದಿದ್ದೀನಿ ಇದ್ರ ಹತ್ರ. ನೋಡಿ, ಇದನ್ನು ಫಸ್ಟ್ ಮಾರಿಬಿಟ್ಟು ನಾವು ಇದರಲ್ಲಿ ಏನು ಫಾರ್ಮಿಂಗ್ ಮಾಡೋಣ ಅಂದರೆ ಆಲೂಗಡ್ಡೆ ಫಾರ್ಮಿಂಗ್ ಮಾಡೋಣ. ಪೊಟ್ಯಾಟೊ ಫಾರ್ಮಿಂಗ್ ಮಾಡಿದರೆ ಒಳ್ಳೆ ಇದಕ್ಕೆ ಹೋಗುತ್ತೆ. ಸೊ ನೋಡಿ ನೋಡಿ ನಾನು ನಿಮಗೆ ನೋಡಿ ಇದೆ ಸೇಲಿಂಗ್ ಮತ್ತು ಬೈಯಿಂಗ್ ಅಂಗಡಿ, ನೋಡ್ಕೊಬಿಡಿ. ಸೊ ಇದನ್ನು ನಿಮಗೆ ಮಾರಿಬಿಟ್ಟು ಸಿಗ್ತೀನಿ, ಹೆಂಗೆ ಮಾರೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಾರಿದೆ ನೋಡಿ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಗಲ್ಲ. ಸೊ ಅದೇ ಸೆಟ್ಟಿಂಗ್ಸ್ ಎಲ್ಲ ಹೋಗಿ ಮಾಡಬೇಕು, ಆದರೆ ಲಾಂಗ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸಿಲ್ಲ ಅಷ್ಟೇ. ಸೊ ಆಲೂಗಡ್ಡೆ ಬೈ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೊಟ್ಯಾಟೊ ಅಲ್ಲಿ ಪೊಟ್ಯಾಟೊ ಅದು ಉಂಟಲ್ಲ, ಪೊಟ್ಯಾಟೊ ಹೋಗಿ ಇಲ್ಲೊಂದು ಕಾಣ್ತುಂಟಲ್ಲ, ಅದನ್ನು ಪ್ರೆಸ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಆಗುತ್ತೆ. ಪೊಟ್ಯಾಟೊ ಅದು ಬಂದಿರುತ್ತೆ ಅಲ್ಲಿ, ನೋಡ್ತಾ ಇರ್ಬೋದು. ಅಲ್ಲಿ ಬಂದಿದೆ, ಎಲ್ಲಿ ಬಂದಿದೆ, ಸುಮ್ಮನೆ ಅಂದೆ ಬಂದಿದೆ ಅಂತ. ಅಲ್ಲಿ ಬಂದಿದೆಯಲ್ಲ. ಸೊ ಅಲ್ಲಿ ಹೋಗೋಣ ಬೇಗ ಅಲ್ಲಿ ಹೋಗ್ಬಿಟ್ಟು ಬೇಗ ಅಟ್ಯಾಚ್ ಮಾಡ್ಕೊಂಡು ಹೋಗಿ ಬೇಗ ಗಿಡ ನೆಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೀಳೋದು ಮಾರೋದು ಎಲ್ಲ ಇರುತ್ತೆ. ನೆಕ್ಸ್ಟ್ ಎಪಿಸೋಡ್ ಬೇಕಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಏನು ಇದು ಮಾಡೋಣ ಅಂತ. ಸೊ ನೆಕ್ಸ್ಟ್ ಎಪಿಸೋಡ್ಗೂ ಅದೇ ಬಂದರೂ ಬಂತು, ಇಲ್ಲ ಫ್ರೀ ಫೈರ್ ಬಂದರೂ ಬಂತು. ಸೊ ಯಾವ್ದು ಗೇಮ್ ವೋಟಿಂಗ್ ಬಿಟ್ಟಿದ್ದೀನಿ, ಯಾವುದು ನೆಕ್ಸ್ಟ್ ವೀಡಿಯೋ ಬರಲಿ ಅಂತ ಹೇಳಿ. ಸೊ ಇದು ಈಗ ಎಡಿಟಿಂಗ್ ಎಲ್ಲ ಆಗಿರೋದ್ರಿಂದ ಇದೇ ಬುಧವಾರ ಇಲ್ಲ ಗುರುವಾರ ವೀಡಿಯೋ ಬರುತ್ತೆ. ಸೊ ವೋಟಿಂಗ್ ಮೇಲೆ ನೀವು ತಿಳಿಸಿ ನನಗೆ. ಸೊ ನೋಡಿ, ನಾವು ಪಾಸ್ ಮಾಡಿಬಿಟ್ಟು ಇಲ್ಲಿ ತನಕ ಬಂದ್ವಿ. ಇಲ್ಲ ಸೀಡ್ ಹಾಕೋದು. ಸೊ ಇದನ್ನು ನಾನು ಸುಮಾರು ಸಲ ಆಡಿದ್ದೀನಿ. ಓಕೆನಾ, ಸುಮಾರು ಸಲ ಆಡಿಬಿಟ್ಟು ನಾನೊಂದು ಸ್ವಲ್ಪ ಎಲ್ಲ ಮೈಂಡಿಗೆಲ್ಲ ಇದನ್ನು ಮಾಡ್ಕೊಬಿಟ್ಟು ಇದು ಹಿಂಗೆ ಆಡೋದಂತೆಲ್ಲ ತಿಳ್ಕೊಬಿಟ್ಟು ನಾನು ನಿಮಗೆಲ್ಲ ತೋರಿಸ್ತೀನಿ. ಆದರೆ ಈ ಮ್ಯಾಪಲ್ಲ, ಇನ್ನೊಂದು ಮ್ಯಾಪಲ್ಲಿ ಆಡಿದ್ದೆ. ಇದು ಈ ಮ್ಯಾಪಲ್ಲಿ ಏನೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹೆಂಗೆ ಗುರು ಇದನ್ನ ಇದು ಮಾಡೋದು? ಇಲ್ಲ ಹಿಂಗೆ ನಿಲ್ಸೋದ? ಇಲ್ಲಿ ಫೈನಲಿ ಸೀಡು ಲೊಕೇಶನಿಗೆ ಬಂದೆ. ಸೊ ಇಲ್ಲೇ ಇತ್ತು ಪಕ್ಕದಲ್ಲೇ. ಅಲ್ಲಿ ನೋಡಿ ಪೊಟ್ಯಾಟೊ ಅಲ್ಲಿ ಸೀಡ್ ಲೋಡ್ ಆಗ್ತಿದೆ ಹಿಂದ್ಗಡೆ. ಸೊ ಇಲ್ಲೆಲ್ಲ ಗೊಬ್ಬರ ಲೋಡ್ ಮಾಡ್ಬೋದಂತೆ. ಗೊಬ್ಬರ ಹಾಕಿದರೆ ಬೇಗ ಬೆಳವಣಿಗೆ ಆಗುತ್ತೆ. ಗೊಬ್ಬರ ಎಲ್ಲಿ ಲೋಡ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಗೊಬ್ಬರ ಎಲ್ಲಿ ಲೋಡ್ ಆಗುತ್ತೆ ಅಂತ ಹುಡುಕ್ತೆ ಸಿಗಲಿಲ್ಲ ಗೊಬ್ಬರ. ಆ ಗೊಬ್ಬರ ಹುಡುಕಿ ರಾತ್ರಿನೇ ಆಗೋಯ್ತು. ಸೊ ನಿಲ್ಲಿಸಿ ಮಲ್ಕೊಳಕ್ಕೆ ಹೋಗೋಣ. ಮಲ್ಗೋದು ಹೆಂಗೆ ಅಂತಂದರೆ ಲಿಫ್ಟ್ ಮಾಡ್ತೀನಿ ಇಳಿಗುರು. ಅಲ್ಲಿ ಹೇಳಿದ್ನಾ ಹಿಂಗೆ ನೋಡಿ, ಹಿಂಗೆ ಗ್ರಾಫಿಕ್ಸ್ ಹೆಂಗಿದೆ ನೋಡಿ ಗೈಸ್. ರಾತ್ರಿ ಟೈಮಲ್ಲಿ ಕ್ಲೌಡ್ ಆಗಲಿ, ಏನೇ ಆಗಲಿ, ಮೋಡ ಆಗಲಿ, ಮೂನ್ ಆಗಲಿ ಹೆಂಗಿದೆ ನೋಡಿ. ಅಲ್ಲೆಲ್ಲ ಫಾರ್ಮಿಂಗ್ ಎಲ್ಲ ನೋಡಿ ಹಿಂಗಿದೆ ಅಂತ ಕ್ರೇಜಿ ಇದೆ ಮಾತ್ರ. ಸೊ ಮಲ್ಕೊಳೋದು ಇಲ್ಲಿ ಬನ್ನಿ, ಇದೇನೋ ಆ್ಯಶ್ ಮಾರ್ಕ ಏನೋ ಉಂಟಲ್ಲ, ಅದ್ಮೇಲೆ ಟಿಕ್ ಮಾರ್ಕ್ ಮೇಲೆ ಕೇಳಿದರೆ ಸ್ಲೀಪ್ ಅಂತ ಇರುತ್ತೆ. ಸ್ಲೀಪ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ನು ಮಂಕಂತಾನೆ. ಸೊ ಬೆಳಿಗ್ಗೆ ಆ್ಯನಿಮೇಷನ್ ನೋಡಿ ಹೆಂಗಿದೆ ಅಂತ. ಸೊ ಹೀಗಿದೆ. ಸೊ ಬೆಳಗ್ಗೆ ಆಯಿತು. ಸೊ 8 ಗಂಟೆ, 8, 6, 8, 7 ಆಗ್ತಿದೆ. ಸೊ ಟ್ಯಾಕ್ಟ್ರಿಗೆ ಹತ್ತಿ ನಾವು ಇವನ್ನ ಕೆಲಸಕ್ಕೆ ಬಿಡೋಣ. ಅವನ್ನ ಡ್ರೈವರ್ನ ಬಿಟ್ಟು ನೋಡ್ತಿರ್ಬೋದು, ಅಲ್ಲಿ ಹುಲ್ಲು ಕುಯ್ತಾನೆ ಇದ್ದಾನೆ ಅವನಿನ್ನು. ಅವನಿದ್ದಾನೆ ಹುಲ್ಲು ಕುಯ್ಲಿ, ಅಲ್ಲೇ ಬಿಸಿ ಇಲ್ಲ. ಕಾಗೆಗಳೆಲ್ಲ ಹೆಂಗೆ ಆ್ಯನಿಮೇಷನ್ ಮಾಡಿದ್ದಾರೆ ಅಂದರೆ ಒಂದು ಪಿನ್ ಡ್ರಾಪ್, ಒಂದು ಸಣ್ಣ ಇದನ್ನು ಬಿಟ್ಟಿಲ್ಲ ಅವರು ಫಾರ್ಮಿಂಗ್ ಸಿಮ್ಯುಲೇಟರ್ ಅವರು. ಇನ್ನು ಪಿ ಸಿ ಗೇಮೆಲ್ಲ ನೋಡಿಬಿಟ್ರೆ ನೀವು ತಲೆ ಕೆಟ್ಟು ಹೋಗ್ತೀರಾ. ನೀವು ಪಿ ಸಿ ಗೇಮೆಲ್ಲ ಬೇರೆಯವ್ರು ಪಿ ಸಿ ಎಲ್ಲ ಆಡೋರು ನೋಡ್ಬೋದು. ನೀವು ಸಪೋರ್ಟ್ ತೋರಿಸಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ. ಸೊ ನೀವು ಸಪೋರ್ಟ್ ತೋರಿಸೋದನ್ನ ನಾನು ಒಂದು ಪಿ ಸಿ ತಗೋಬೋದು ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನಾವು ಬೇರೆಯವ್ರ ಥರ ಒಳ್ಳೊಳ್ಳೆ ಫಾರ್ಮಿಂಗ್ ಸಿಮ್ಯುಲೇಟರ್ 22 ಆಗಿರ್ಬೋದು ಅವನ್ನೆಲ್ಲ ಹ್ಯಾಕ್ ಮಾಡ್ಬೋದು. ಆದರೆ ನಮ್ಮದು 6 GB 1 GB ರ್ಯಾಮ್ ಆಗಿರೋದ್ರಿಂದ ಮೊಬೈಲು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಆಡೋಕ್ಕೆ ಒಂಥರ 16 GB 12 GB ರ್ಯಾಮ್ ಮೊಬೈಲ್ಗಳೆಲ್ಲ ಆಡ್ಬೋದು ಪಿ ಸಿ ಗೇಮ್ಸು. ಸೊ ನೋಡಿ, ನಾನು ಇದನ್ನು ನಿಮಗೆ ನೋಡಿ ಅವನಿಷ್ಟು ಮಾಡಿದ್ದಾನೆ. ಇನ್ನೊಂದು ಬ್ರ್ಯಾಂಚ್ ಇದೆ, ಅದೊಂದು ಬ್ರ್ಯಾಂಚ್ ಮುಗಿಸ್ಬಿಡೋಣ ಬೇಗ. ಪಾಸ್ ಮಾಡಿ ಸಿಕ್ತೆ, ಪಾಸ್ ಮಾಡಿ ಸಿಕ್ತೆ. ಸೊ ಅಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಯಾವುದರಲ್ಲಿ ಹುಲ್ಕುಯ್ಯೋ ಮಿಷಿನಲ್ಲಿ ನೋಡಿ ಯಾರ ರೇಂಜಿಗೆ ಇದಿದೆ ಅನ್ನೋದು. ಬ್ರೇಕ್ ಲೈಟ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ನೋಡಿ ಬ್ರೇಕ್ ಆಗ್ತಿದೆ ನೋಡಿ, ಅಲ್ಲಿ ಹೆಂಗಿದೆ ಅನ್ನೋದು ನೋಡಿ. ಸೊ ಇದನ್ನು ಇಲ್ಲಿ ಬಂದುಬಿಟ್ಟು ನಾನು ಮುಂದೆ ಬಂದುಬಿಟ್ಟು ಇದು ಮಾಡಿದೆ. ಇದನ್ನೆಲ್ಲ ನಾವು ಡಂಪ್ ಮಾಡ್ತಾಯಿದ್ದೀವಿ.
ಇದನ್ನೆಲ್ಲ ಡಂಪ್ ಮಾಡಿ ಆದಮೇಲೆ ಇದು ಮಾರಬೇಕಾಗುತ್ತೆ, ಇಲ್ಲಿ ಸುಮಾರು ದೂರಕ್ಕೆಲ್ಲ ಮಾರಬೇಕಾಗುತ್ತೆ. ಸೊ ಮಳೆ ಬರ್ತಿದೆ, ನೀವು ನೋಡ್ತಾ ಇರ್ಬೋದು. ಅದೇ ಅನ್ನೋದು ಗ್ರಾಫಿಕ್ಸು, ಒಂದು ಚೂರು ಮಿಸ್ಟೇಕ್ ಮಾಡಿಲ್ಲ ಗ್ರಾಫಿಕ್ಸ್ ಅನ್ನೋದು. ಸೊ ಫಾರ್ಮಿಂಗ್ ಸಿಮ್ಯುಲೇಟರಿಗೆ ಒಂದು ಸಲ್ಯೂಟ್ ಅಂತ ಹೇಳ್ತೀನಿ. ಸೊ ಕ್ರಿಯೇಜಿಯಾಗಿ ಮಾಡಿದ್ದಾರೆ. ಫಾರ್ಮಿಂಗ್ ಸಿಮ್ಯುಲೇಟರ್ 20 ಎಲ್ಲ ನೋಡೋಕ್ಕೆ ಆಗಲ್ಲ. ಇದನ್ನು ಎಲ್ಲಿ ನಿಲ್ಸೋದು ಗುರು, ಇಲ್ಲಿ ನಿಲ್ಸೋಕ್ಕೆ ಜಾಗನೇ ಇಲ್ಲ. ಇಲ್ಲಿ ರೋಡ್ ಇದೆ, ಇಲ್ಲಿ ರೋಡ್ ಬಿಟ್ಟರೆ ಏನೂ ಇಲ್ಲ. ರೋಡಲ್ಲಿ ನಿಲ್ಸೋದ ವೆಹಿಕಲ್ಸ್ ಹೋಗ್ತವೆ. ಫೈನಲಿ ಹೆಂಗೆಂಗೋ ಮಾಡಿ ಅಲ್ಲಿ ನಿಲ್ಲಿಸಿದೆ. 1 ಗಂಟೆ ಆಗಿದೆ. ರಿಯಲ್ ಲೈಫಲ್ಲೇ 1 ಗಂಟೆ ಆಯಿತು. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 12 ಗಂಟೆ ಆಯಿತು. ಸೊ ಅಷ್ಟು ಬೇಗ 1 ಗಂಟೆ ಆಗಿದೆ. ಸೊ ನನಗೆ ಟ್ಯಾಕ್ಟ್ರಿ ಶಿಫ್ಟ್ ಮಾಡಿದೆ. ಇವನು ಎಷ್ಟು ಕೆಲಸ ಆಗಿದೆ ಅಂತ ಅಂದರೆ, ಅವನು ಯಾರೋ ನಾನು ಈ ಟ್ಯಾಕ್ಟ್ರಿನ ಅಡ್ಡ ನಿಲ್ಲಿಸಿದ್ದೀನಿ. ಅಡ್ಡ ನಿಲ್ಸಿರೋ ಅವ್ನ ಕೆಲಸ ಬಿಟ್ಟೋಗ್ಯಾನೆ. ಇದಾನೆ ಒಳಗಡೆ, ಇದಾನೆ. ಕತ್ಲಾಗಕ್ಕೂ ಹೋಗ್ತಾನೆ ಅನ್ಸುತ್ತೆ ಅವನು. ಕರೆಕ್ಟ್ ಅವ್ನು ಕತ್ಲ ತಂದು ಮಾಮೂಲಿ ಇಂಡಿಯನ್ ಟ್ಯಾಕ್ಟರ್ಸ್ ಥರ ಅಲ್ಲ ಇದು ಟ್ಯಾಕ್ಟ್ರಿ. ಇದೊಂಥರ ಬೇರೆ ಥರ ಟ್ಯಾಕ್ಟ್ರಿ. ಒಂಥರ ಹಿಂಗೆ ಅಂತಂದರೆ ಒಂಥರ ಟ್ರ್ಯಾಲಿಯು ಡೊಂಕ ಪಂಕ ಆಗ್ತಿರೋದು. ಸೊ ಇದನ್ನು ನಾವು ವೀಟನ್ನು ಬರೋಕ್ಕೆ ನಾವು ಹೋಗ್ತಿದ್ದೀವಿ ಇಲ್ಲಿಗೆ. ಅದೇ ಮೊದಲು ಲಿಫ್ಟ್ ಮಾಡಿದ್ವಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೋಗ್ತಿದ್ದೀವಿ. ಸೊ ನೋಡಿ ವೀಟಿಗೆ, ಇಲ್ಲಿ ನೋಡಿ ವೀಟ್ ಅಂತ ಉಂಟಲ್ಲ, ಅದನ್ನು ಟಿಕ್ ಮಾರ್ಕ್ ಕೊಟ್ಟರೆ ಅದು ಫುಲ್ ಆಟೋಮೆಟಿಕಾಗಿ ಫುಲ್ ಆಗುತ್ತೆ. ಸೊ ಫುಲ್ ಆಯಿತು. ಸೊ ಪ್ರಾಫಿಟ್ ಅನ್ನೋದು ಏನು ಸಖತ್ ಕಷ್ಟ. ಇದನ್ನು ನಾರ್ಮಲಲ್ಲಿ ಆಡ್ತೀವಿ ಅಂದರೆ ಇವನನ್ನು ಏನಾದರೂ ಆಟೋಮೆಟಿಕಾಗಿ ಡಂಪ್ ಮಾಡಿಸ್ಬೋದಾ, ಅವನ್ನ ಡ್ರೈವರ್ನ ಕಳಿಸ್ಬೋದಾ? ಇಲ್ಲ ಗುರು, ನಾವೇ ಹೋಗಬೇಕು. ಹೋದ್ವಿ ಶಾಲೆಗೆ, ನಾವೇ ಹೋಗಿ ಬರೋಣ. ಹತ್ರ ಉಂಟು ಹೆಂಗಿದ್ರು. ಇವಾಗ ಹಳ್ಳಕ್ಕೆ ಡುಮ್ತಿದ್ದೆ. ಸೊ ನನಗೆ ಹೋದ ವಿಡಿಯೋ ಎಲ್ಲೆಲ್ಲ ನೋಡ್ಕೊಬಂದಿಲ್ಲ ಅಂದರೆ ನೋಡ್ಕೊಬಂದ್ಬಿಡಿ. ಗ್ರ್ಯಾನಿ ಆಮೇಲೆ ಕಾರ್ ರಷನ್ ಪಾರ್ಟ್ 2 ಪಾರ್ಟ್ 1 ಎಲ್ಲ ಇದೆ. ನೀವು ನೋಡಿದರೆ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಸೊ ಸಪೋರ್ಟನ್ನು ತೋರಿಸಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬಂದ್ವಿ ಹತ್ತಿರ ಲೊಕೇಶನ್ ಹತ್ರ ಬಂದ್ವಿ. ಆಲ್ರೆಡಿ ಲೊಕೇಶನ್ ಹತ್ರ ಬಂದುಬಿಟ್ಟು ಈ ಥರ ಇಲ್ಲಿ ಮಾಡಿದರೆ ಅದೇ ಆಟೋಮೆಟಿಕಾಗಿ ಲಿಫ್ಟ್ ಆಗುತ್ತೆ. ಲಿಫ್ಟು ಸೇಮು, ಒಂಚೂರಾರು ಗ್ರಾಫಿಕ್ ಮಿಸ್ಟೇಕ್ ಆಗೈತೆ ನೋಡಿ. ಬೇರೆ ಗೇಮಲ್ಲಾದರೆ ಹಾಗೆ ಟಾಲಿಂದನೇ ಸುಳ್ಳೆ ಲಿಫ್ಟ್ ಆಗೋ ರೀತಿ. ಇದು ರಿಯಲ್ ಲೈಫಲ್ಲಾದಂಗೆ ಹಿಂಗೆ ಲಿಫ್ಟು ಆಟೋಮೆಟಿಕಾಗಿ ಹಿಂಗೆ ಲಿಫ್ಟ್ ಆಗೋದು ಎಲ್ಲ ಹಂಗೆ ಕ್ರೇಜಿ ಮಾಡಿದ್ದಾರೆ. ಪ್ರಾಫಿಟ್ಟು ನಮಗೆ 7,107 ರೂಪಾಯಿ ಸಿಕ್ತು. ಇದು ಅದೇನು ಅಂತಂದರೆ, ನಾನು ನಿಮಗೆ ಮನೆ ಹತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ ಆಯಿತಾ. ಸಖತ್ ಕಷ್ಟ ಆಗುತ್ತೆ. ಸೊ ಮನೆ ಹತ್ರ ಬಂದೆ ಆಲ್ರೆಡಿ. ಸೊ ಮನೆ ಹತ್ರ ಬಂದ್ವಿ. ಇನ್ನು ಎಲ್ಲಿ ಪಾರ್ಕಿಂಗ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇಲ್ಲಿ ಪಾರ್ಕ್ ಮಾಡೋಣ, ಇಳಿಯೋಣ ಕೆಳಗೆ. ಸೊ ಅವ್ನು ನೋಡಿ ಡ್ರೈವರು ಬಿಟ್ಟೇ ಹೋಗಿದ್ದಾನೆ ಜಾಗನ. ಏನು ಮಾಡೋಣ ಹೇಳಿ ನೋಡೋಣ. ಇದನ್ನು ಇವಾಗ ಸ್ಟಾರ್ಟ್ ಮಾಡಬೇಕು ಈಗ. ಗುರು ನೀನು ಮಾಡು ಗುರು. ಇವ್ನು ಯಾಕೆ ಗುರು ಕೆಲಸ ಮಧ್ಯದಲ್ಲಿ ಬಿಡ್ತಾನೆ, ಅವ್ನಿಗೆ ಸಂಬಳ ಕೊಡಲ್ವಾ ಅಂತ. ನೋಡಿ ಅದು ಆಟೋಮೆಟಿಕ್ಕಾಗಿ ಲೈಟು ಗೀಟೆಲ್ಲ ಆನ್ ಆಗುತ್ತೆ. ಒಂಥರ ಕ್ರೇಜಿ ಅಂತ ಅಂದ್ಕೋಬೇಕು. ಇದೊಂದು ಪಾಠ ಉಳೀತು ನೋಡಿ, ಒಂದು ಲೈನೇ ಉಳೀತು ಇಲ್ಲಿ ಸಾಯ್ಲಿ. ಅದು ಸೀಡ್ ಹಾಕೋತಿಗೆಲ್ಲ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಫುಲ್ ಕಲರು. ಟಾರ್ಚ್ ಆಗಲಿ ಆಟೋಮೆಟಿಕ್ಕಾಗಿ ಆನ್ ಆಗೋದಾಗಲಿ, ಗ್ರಾಫಿಕ್ಸ್ ಮಾತ್ರ ಚೇಂಜ್ ಇದೆ. ಒಂದು ಕೆಲಸನೇ ಮುಗ್ದಿಲ್ಲ. ಒಂದು ಆಲೂಗಡ್ಡೆ ಇವನು ಕೆಲಸ ನಿಲ್ಸನ್ ಗುರು. ಇವ್ರಿಗೆಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಆ ಕಡೆ ಹೋಗೋದು, ಈ ಕಡೆ ಹೋಗೋದಾ? ಸೊ ಆ ಕಡೆ ಹೋಗ್ಬೇಕು. ಆ ಕಡೆ ಕತ್ಲಾಗಿದೆ ಖಾಲಿ. ನೋಡಿಬೋದು ಎಷ್ಟು ಮಾಡಿದ್ದಾನೆ, ಸುಮಾರು ಮಾಡಿದ್ದಾನೆ, ಪರವಾಗಿಲ್ಲ. ಸೀಡು ಒಂಚೂರು ಖಾಲಿ ಆಗಿಲ್ಲ. ನೋಡ್ತಿರ್ಬೋದು ಎಷ್ಟು ಇದೊಂಥರ ಚೆನ್ನಾಗಾಗಿದೆಯಲ್ಲ ಆಲೂಗಡ್ಡೆದು. ನಾವೀಗ ಮಾಡಿದ್ದೀವಿ ಎಲ್ಲ, ಲಿಫ್ಟ್ ಮಾಡಿದೆ ಅವನಿಗೆ. ಈಗ ಪಟ ಮಾಡು, ಬೇಗ ಕೆಲಸ ಮುಗಿಸು, ಬಾಯ್. ಸೊ ಅವ್ನು ಮಾಡ್ತಾನೆ, ನಾವಿಲ್ಲಿ ನೋಡೋಣ ಇನ್ನು ಹೆಂಗಾಗಿದೆ ಅಂತ. ನೋಡಿ ಅದು ಕ್ರೇಜಿ ಆಗಿದೆ. ಮಳೆನೂ ಬಂತು, ನೋಡ್ತಾ ಇರ್ಬೋದು.
ಮಳೆ ಒಂದು ಹನಿ ಹಂದಿದ್ದಕ್ಕೆ ಇಡೀ ಗದ್ದೆಲೇ ಇದಾಗೋಯ್ತು, ಆಲೂಗಡ್ಡೆ ಬೆಳೆದಾಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಕನ್ಫರ್ಮ್ ಗೈಸ್, ಅದೇನು ಇವಾಗಲೇ ಆಲೂಗಡ್ಡೆ ಆಗಂಗಿದೆ. ನೋಡ್ತಾ ಇದ್ದಂಗೆ ವಾಟ್ ಇದೇನು ಗುರು ಈ ಥರ ಆಯ್ತಲ್ಲ. ನೋಡ್ತಾ ಇರ್ಬೋದು ಎಲ್ಲ ಆಗಿದೆ ಫೈನಲ್ ಆಗಿ. ಸೊ ಇಲ್ಲಿ ನೋಡಿ ಹೆಂಗಾಗಿದೆ ಅಂತ, ಕ್ರೇಜಿಯಾಗಿದೆ. ಸೊ ನನ್ನನ್ನು ನೋಡಿ ಹುರ್ಕೊಳೋರೆಲ್ಲ ಹುರ್ಕೊತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಕಮೆಂಟ್ ಬಾಕ್ಸಲ್ಲಿ ಏನಂತ ಹಾಕಿದ್ದಾನೆ ಅಂತ. ನನ್ನನ್ನು ನೋಡಿ ಹುರ್ಕೊತಾರೆ, ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಚಪ್ರಿಗಳಿಗೆ. ಸೊ ಅಂಥವರೆಲ್ಲ ದುಡ್ಡು 420ಗಳು ಅಂತ ನಿಮಗೆ ಗೊತ್ತಿದ್ದೆ. ಅವನ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಂಡಿಲ್ಲ. ಸೊ ಅವ್ನು ಏನಾದರೂ ಮಾಡ್ಕೊಳ್ಲಿ, ಏನಾದರೂ ಬೈಕೊಳ್ಲಿ. ಅವನಿಗೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ ಗುರು. ಸೊ ಇವತ್ತಿನ ಎಪಿಸೋಡ್ ಇಷ್ಟ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿ ನೀವು ಮುಂದೆ ಎಪಿಸೋಡ್ ಇದೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇವತ್ತಿನ ಎಪಿಸೋಡ್ ಇಷ್ಟೇ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.